ವೆಲ್ಕಮ್ ಟು ಮೈ ಚಾನಲ್. ನನ್ನ ಜೊತೆ ನಿನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಅಜಿತ್ ಕುಟುಂಬ ಪೂರ್ತಿ ನಂದಿ ಬೆಟ್ಟದ ಮೇಲೆ ಹೋಳಿಯನ್ನ ಆಚರಣೆ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಹೋಳಿಯನ್ನ ಏರ್ಸ್ತಾ ಕುಣಿತಾ ಸಂತೋಷವಾಗಿ ಸಮಯ ಕಳೀತಾ ಇದ್ದಾಗ ಅಜಿತ್ ಮತ್ತೆ ಭೂಮಿ ದೂರನೇ ನಿಂತ್ಕೊಂಡು ಅವ್ರನ್ನೆಲ್ಲ ನೋಡ್ತಾ ಇರ್ತಾರೆ. ನಂತರ ಅಜಿತ್ ಮತ್ತೆ ಭೂಮಿ ಒಬ್ಬರನ್ನೊಬ್ರು ನೋಡ್ತಾ ಇದ್ದಾಗ ನಚ್ಚಿ ಅತ್ತಿಗೆ ನಮ್ ಬ್ರೋ ಮತ್ತೆ ಶಾರದಾ ಅತ್ತಿಗೆ ಯಾರಿಗೂ ಕೂಡ ಕಲರೇ ಹಚ್ಚಿಲ್ಲಲ್ಲ ಅಂತ ಹೇಳ್ಬಿಟ್ಟು ಬಣ್ಣವನ್ನ ತಗೊಂಬಂದು ಅತ್ತಿಗೆ ನೀವು ಯಾರು ಫಸ್ಟ್ ಕಲರ್ ಹಚ್ಚಬೇಕು ಅಂತ ಅನ್ಕೊಂಡಿದ್ರೋ ಅವರಿಗೆ ಹಚ್ಚಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಲರ್ ಅನ್ನ ಕೊಡ್ತಾರೆ. ಆಗ ಭೂಮಿ ಹೋಗ್ಬಿಟ್ಟು ಅಜಿತ್ಗೆ ಕಲರ್ ಅನ್ನ ಹಚ್ಚಿ ಹ್ಯಾಪಿ ಹೋಲಿ ಅಂತ ಹೇಳ್ತಾರೆ. ಆಗ ಅಜಿತ್ ಕೂಡ ಭೂಮಿಗೆ ಕಲರ್ಸ್ ಅನ್ನ ಹಚ್ತಾರೆ. ಈ ಕಡೆ ದೇವ್ಯಾನಿ ನೋಡು ಅಂತ ಹೇಳ್ಬಿಟ್ಟು ಸಾಕ್ಷಿ ಮತ್ತೆ ಅಶ್ವಿನಿ ಮಾತಾಡ್ತಾ ಇದ್ದ ವಿಡಿಯೋನ ಅಶ್ವಿನಿಗೆ ತೋರಿಸ್ತಾಳೆ. ಅಶ್ವಿನಿ ಈ ವಿಡಿಯೋ ಎಲ್ ಸಿಕ್ತು ನಿಮ್ಗೆ, ಯಾರು ಕೊಟ್ರು ಅಂತ ಕೇಳಿ ಶಾಕ್ ಆಗ್ತಾರೆ. ಎಲ್ ಸಿಕ್ತು ಯಾರು ಕೊಟ್ರು ಅನ್ನೋದು ಮುಖ್ಯ ಅಲ್ಲ, ಇವಾಗ ನೀನು ನನ್ನ ಮುಷ್ಟಿಯಲ್ಲಿ ಸಿಕ್ಕಿ ಬಿದ್ದಿದ್ಯಲ್ಲ ಅದೇ ಮುಖ್ಯ. ಅಶ್ವಿನಿ ಈ ವಿಡಿಯೋ ನನ್ನ ಹತ್ರ ಮಾತ್ರ ಇಲ್ಲ, ನನ್ನ ನಂಬಿಕಸ್ಥರು ಒಂದಷ್ಟು ಜನರು ಇದ್ದಾರೆ, ಅವ್ರ ಹತ್ರನೂ ಇದೆ. ಈ ವಿಡಿಯೋನ ಈಗ ನನ್ಗೆ ನಿನ್ನಿಂದ ಏನಾದ್ರೂ ತೊಂದ್ರೆ ಆಯ್ತು ಅಂತ ಇಟ್ಕೋ, ಅದ್ರಿಂದ ಅಪಾಯ ಆಗೋದು ನಿನಗೇನೆ. ಈಗ ನಾನು ಸೇಫ್ ಆಗಿ ಹೋಗಿ ಮನೆಯವ್ರ ಜೊತೆ ಹೋಳಿ ಆಡಿಲ್ಲ ಅಂತ ಇಟ್ಕೋ. ಮೊಬೈಲ್ ಅಲ್ಲಿ ಇರುವ ವಿಡಿಯೋ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಫಾರ್ವರ್ಡ್ ಆಗುತ್ತೆ. ಅವಾಗ ಏನಾಗುತ್ತೆ, ಅಜಿತ್ ನಿನ್ನ ಒದ್ದು ಒಳಗಡೆ ಹಾಕ್ತಾನೆ, ನೀನು ಜೈಲಿಗೆ ಹೋಗ್ತೀಯಾ ಅಂತ ದೇವ್ಯಾನಿ ಅಶ್ವಿನಿಗೆ ಹೆದರ್ಸ್ತಾ ಇದ್ದಾಗ ಬೇಡ, ಹಾಗಾಗೋದು ಬೇಡ, ನಾನೇನು ನಿಮ್ ತಂಟೆಗೆ ಬರೋದಿಲ್ಲ, ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ದಾಗ ಆಗ ದೇವ್ಯಾನಿ ನೀನು ಅಂಜು ಮತ್ತೆ ನಚ್ಚಿಯ ಮದುವೆಗೆ ಅಡ್ಡ ಮಾಡಬಾರ್ದು, ಹೂವಿನ ಹಾರವನ್ನ ಎತ್ತಿದಷ್ಟೇ ಸರಾಗವಾಗಿ ಅವರಿಬ್ರು ಮದುವೆ ನಡಿಬೇಕು ಅಂತ ದೇವ್ಯಾನಿ ಹೇಳ್ತಾ ಇದ್ದಾಗ ಸರಿ ಆಯ್ತು, ನಾನ್ ನಿಮ್ ಮಗಳ ಮದುವೆಗೆ ಅಡ್ಡಿ ಬರೋದಿಲ್ಲ, ಬಟ್ ಆದ್ರೆ ನನ್ನ ಒಂದ್ ಕಂಡೀಷನ್ ಇದೆ ಅಂತ ಹೇಳಿ ಅಶ್ವಿನಿ ಹೇಳಿದಾಗ ಏನದು ಅಂತ ದೇವ್ಯಾನಿ ಕೇಳ್ತಾರೆ. ಆಗ ಅಶ್ವಿನಿ ನಮ್ಮಪ್ಪ ರಾಣನ ಅರೆಬರೆ ಬಟ್ಟೆಯಲ್ಲಿ ರಸ್ತೆಯಲ್ಲಿ ಓಡಾಡೋ ತರ ಮಾಡಿರುವ ಅಜಿತ್ ಮತ್ತೆ ಇದಕ್ಕೆ ಕಾರಣ ಆಗಿರುವ ಭೂಮಿಗೆ ಒಂದು ಗತಿಯನ್ನ ನಾನು ಕಾಣಿಸಿದ ಮೇಲೇನೆ ಆ ಮನೆಯಿಂದ ನಾನು ಹೊರಟು ಹೋಗ್ತೀನಿ, ಅಲ್ಲಿವರೆಗೂ ನೀವು ಅದಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಅಶ್ವಿನಿ ಹೇಳ್ತಿದ್ದಾಗ ಅಷ್ಟೇ ತಾನೇ, ಅಜಿತ್ ಮತ್ತೆ ಭೂಮಿಗೆ ನೀನ್ ಏನ್ ಬೇಕಾದ್ರೂ ಮಾಡು, ನನಗ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ, ನನಗೆ ನನ್ನ ಮಗಳು ಅಂಜು ಮತ್ತೆ ನಚ್ಚಿ ಸುಖವಾಗಿ ಜೀವನವನ್ನ ನಡೆಸ್ಬೇಕು ಅಷ್ಟೇ ಮುಖ್ಯ, ಅಜಿತ್ ಮತ್ತೆ ಭೂಮಿಗೆ ಏನಾದ್ರೂ ನನಗೆ ಏನಾಗ್ಬೇಕಾಗಿರೋದು ಇಲ್ಲ, ನಾನು ಅಡ್ಡಿ ಮಾಡಲ್ಲ, ಇಟ್ಸ್ ಮೈ ಪ್ರಾಮಿಸ್ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾರೆ. ಇದಾದ ನಂತರ ದೇವ್ಯಾನಿ ಎಲ್ರು ಇರೋ ಕಡೆ ಬಂದು ಮಾಮ್ ಇಷ್ಟೋ ತನಕ ಎಲ್ಲಿ ಹೋಗಿದೆ ಅಂತ ಅಂಜು ಕೇಳಿದಾಗ ದೇವ್ಯಾನಿ ಏನು ಮಾತಾಡ್ದೇನೆ ಬಂದು ಕಲರ್ಸ್ ಅನ್ನ ತನಗ್ ತಾನೇ ಹಚ್ಕೊಂಡು ಹ್ಯಾಪಿ ಹೋಲಿ ಅಂತ ಹೇಳಿ ಕಲರ್ಸ್ ಅನ್ನ ಎಲ್ಲರ ಮೇಲೆ ಎರ್ಸ್ತಾ ಇರ್ತಾರೆ. ಅಷ್ಟರಲ್ಲೇನೆ ಸಂಗೀತ ಅರೆ ಎಲ್ಲ ನಾವು ಸೇರಿ ಹೋಳಿಯನ್ನ ಆಡಿದ್ದಾಯ್ತು, ಬಣ್ಣನೂ ಹಚ್ಕೊಂಡಿದ್ದಾಯ್ತು, ಆದ್ರೆ ನಮ್ ಶಾರದಾಗ ಯಾರು ಕೂಡ ಬಣ್ಣನೇ ಹಚ್ಚಿಲ್ವಲ್ಲ. ಭೂಮಿ ನಾವು ಬಣ್ಣ ಹಚ್ಚೋದಕ್ ಹೋದ್ರೆ ಶಾರದಾ ಹೆದರ್ಕೊಳ್ತಾಳೆ, ನೀನೇ ಬಣ್ಣನ ಹಚ್ಬಿಡು ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಿದ್ದಾಗ ಬೇಡ ಅಕ್ಕ ಅಂತ ಶ್ರವಣ್ ಹೇಳ್ದಾಗ ಸಂಗೀತ ಯಾಕೋ ಅಂತ ಕೇಳ್ತಿದ್ರೆ ಶ್ರವಣ್ ಹೋಗಿ ಶಾರದಾಗೆ ಬಣ್ಣವನ್ನ ಹಚ್ತಾರೆ. ಶಾರದಾ ತುಂಬಾನೇ ಖುಷಿ ಪಟ್ಕೊಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಶ್ರವಣ್ ಮತ್ತು ಮನೆಯವ್ರು ಎಲ್ರು ಕೂಡ ತುಂಬಾನೇ ಖುಷಿ ಪಟ್ಕೊಳ್ತಾ ಶ್ರವಣ್ ಅಮ್ಮ ನನ್ ಶಾರದಾ ನಕ್ಬಿಟ್ಲು, ಎಲ್ರು ನೋಡಿದ್ರ ಶಾರದಾ ನಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬಾನೇ ಖುಷಿ ಪಟ್ಕೊಳ್ತಾ ಒಳ್ಳೆ ಬದಲಾವಣೆ ಒಳ್ಳೆ ಮುನ್ಸೂಚನೆ, ಭೂಮಿ ನೀನ್ ಕೊಡ್ತಾ ಇರೋ ಮಾತ್ರೆ ನಿಜಕ್ಕೂ ವರ್ಕ್ ಆಗ್ತಾ ಇದೆ ನೋಡು, ನನ್ ಶಾರದಾ ಹೇಗ್ ನಗ್ತಾ ಇದ್ದಾಳೆ, ಅವಳಿಗೆ ಒಂದೊಂದಾಗಿನೇ ಎಲ್ಲದೂ ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಭೂಮಿ ಶ್ರವಣ್ ಹತ್ರ ಹೇಳ್ತಿದ್ದಾಗ ದೇವ್ಯಾನಿ ಇದನ್ನೆಲ್ಲ ನೋಡ್ಕೊಂಡು ಗೊತ್ತಾಗ್ತಾ ಇದೆಯಾ, ಗೊತ್ತಾದ್ರೆ ನೀನು ಸುಮ್ನೆ ಇರೋಳೆ ಅಲ್ವಲ್ಲ ಶಾರದಾ, ನಿನಗೆ ಎಲ್ಲಾನು ಕೂಡ ಜ್ಞಾಪಕ ಬರೋದಕ್ಕೆ ನಾನಂತೂ ಯಾವತ್ತಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ದೇವ್ಯಾನಿ ಮನ್ಸಲ್ಲೇನೆ ಅನ್ಕೊಳ್ತಾ ಇರ್ತಾಳೆ. ಇನ್ನು ಇದಾದ ನಂತರ ಮನೆಯವರೆಲ್ಲರೂ ಕೂಡ ಬಟ್ಟೆಯನ್ನ ಬದಲಾಯಿಸ್ಕೊಂಡ್ಬಿಟ್ಟು ನಂದಿ ಬೆಟ್ಟದ ಮೇಲೆ ಸೆಲ್ಫಿಯನ್ನ ತಗೊಳ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅಂಜು ನಚ್ಚಿ ಐ ಮಸ್ಟ್ ಸೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾಗ ನಚ್ಚಿ ವಿಯರ್ಡ್, ಬರೀ ಥ್ಯಾಂಕ್ಸ್ ಹೇಳೋ ಬದಲು ಥ್ಯಾಂಕ್ಸ್ ಜೊತೆಗೆ ಸ್ವಲ್ಪ ದುಡ್ಡನ್ನ ಕೊಡೋ ಹಾಗಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾನೆ ಇರ್ಲಿಲ್ಲ ಅಂತ ಅನ್ಸುತ್ತೆ ಅಂತ ನಚ್ಚಿ ಹೇಳ್ತಿದ್ದಾಗ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಪ್ರೀತಿಯಿಂದ ಥ್ಯಾಂಕ್ಸ್ ಹೇಳಿದ್ರೆ ಈ ತರ ತಮಾಷೆ ಮಾಡ್ತಾ ಇದೆಯಲ್ಲ ನೀನು ಅಂತ ಹೇಳ್ಬಿಟ್ಟು ಅಂಜು ಕೇಳ್ತಿದ್ರೆ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ತಾನೇ ನಿನ್ನ ಟೀಸ್ ಮಾಡ್ತಾ ಇರೋದು, ಸರಿ ಆಯ್ತು ಥ್ಯಾಂಕ್ಸ್ ಏನಕ್ಕೆ ಹೇಳ್ದೆ ಹೇಳು ಅಂತ ನಚ್ಚಿ ಕೇಳ್ತಿದಾಗ ನಂಜು ನನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳ್ತಿದ್ಯಲ್ಲ, ಇದೇನಾ ಅರ್ಥ ಮಾಡ್ಕೊಂಡಿರೋದು ಅಂತ ಅಂಜು ಕೇಳ್ತಿದ್ದಾಗ ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳಿದಾದ್ರೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳಿದ್ನಾ ಅಂತ ನಚ್ಚಿ ಹೇಳ್ತಿದ್ದಾಗ ಭಾರಿ ಹುಷಾರಾಗಿರ್ಬೇಕು ನಿನ್ನತ್ರ ಮಾತಾಡೋಕೆ ಅಂತ ಅಂಜು ಹೇಳ್ತಿದ್ದಾಗ ನಚ್ಚಿ ಅಫ್ಕೋರ್ಸ್ ಅಂತ ಹೇಳ್ತಾನೆ. ಆಗ ಅಂಜು ಮಾತಿನ ಮಲ್ಲ, ಎನಿವೆ ಥ್ಯಾಂಕ್ ಯು,
ಯಾಕೆ ಅಂದ್ರೆ ನಾವೆಲ್ಲರೂ ಸೇರಿ ಇಲ್ಲಿಗೆ ಬಂದು ಹೋಲಿಯನ್ನ ಸೆಲೆಬ್ರೇಟ್ ಮಾಡಿದ್ದು ನನಗಂತೂ ತುಂಬಾನೇ ಖುಷಿ ಆಯ್ತು. ಅಂಡ್ ಯು ಆರ್ ಮೇಡ್ ಮೈ ಡೇ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್, ನನ್ ಜೊತೆ ಹೀಗೇನೆ ಖುಷಿ ಆಗಿರು ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಿದ್ದಾಗ, ಮತ್ತೆ ಏನ್ ಮಾಡೋದು, ಬೇರೆ ಆಪ್ಷನ್ನೇ ಇಲ್ವಲ್ಲ, ಇರ್ಲೇಬೇಕು ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಕಾಲೆಳಿತಾ ಇರ್ತಾರೆ. ಅಷ್ಟರಲ್ಲೇನೆ ಅಲ್ಲಿಗೆ ದೇವ್ಯಾನಿ ಬಂದ್ಬಿಟ್ಟು ಹಾಯ್ ಅಂತ ಹೇಳಿ ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು ಅಂತ ಹೇಳಿದಾಗ ಎಸ್ ಯು ಆರ್ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳಿದಾಗ ಆಗ ದೇವ್ಯಾನಿ ಏ ಅಂತ ಹೇಳ್ದಿದ್ರೆ ಏನು ಇಲ್ಲತ್ತೆ ಅಫ್ಕೋರ್ಸ್ ನಾಟ್, ನಾವೇ ಅಲ್ಲಿಗೆ ಬರ್ಬೇಕು ಅಂತ ಇದ್ವಿ ಅಂತ ನಚ್ಚಿ ಹೇಳ್ತಿದ್ದಾಗ ದೇವ್ಯಾನಿ ನನ್ಗೆ ನನ್ನ ಫ್ಯಾಮಿಲಿ ಜೊತೆ ಇರ್ಬೇಕು ಅಂತ ಅನಿಸ್ತು, ಅದಕ್ಕೆ ಬನ್ನಿ ಅಂತ ಹೇಳಿ ದೇವ್ಯಾನಿ ಹೇಳ್ತಿದ್ದಾಗ ನಿಮ್ ಫ್ಯಾಮಿಲಿರಾ ಅಂತ ಹೇಳ್ಬಿಟ್ಟು ಅಂಜು ಕೇಳಿದಾಗ ಮಾಮ್ ಇದ್ಯಾವ್ದಿದು ಹೊಸ ಕತೆ ಅಂತ ಅಂಜು ಕೇಳ್ತಿದ್ದಾಗ ಹೌದು ನಾನು ನೀನು ಇವಾಗ ನಿನ್ನ ಮದ್ವೆ ಆಗ್ತಿರೋ ನಮ್ ನಚ್ಚಿ ನಾವು 3 ಜನರದ್ದೇ ಒಂದ್ ಫ್ಯಾಮಿಲಿ ಅಲ್ವಾ, ಇನ್ಮೇಲೆ ಇದೇ ನನ್ ಫ್ಯಾಮಿಲಿ, ಇದೇ ನಿಮ್ ಪ್ರಪಂಚ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಿದ್ದಾಗ ಆಗ ಅಂಜು ಹಾ ಎನಿವೆ ಇವತ್ತು ಹೋಲಿ ಹಬ್ಬ ಎಷ್ಟ್ ಚೆನ್ನಾಗಾಯ್ತಲ್ವಾ ಅಂತ ಕೇಳ್ತಿದ್ದಾಗ ನಚ್ಚಿ ನಿನ್ ಮೊಬೈಲ್ ಅನ್ನ ಕೊಡು, ನಿನ್ ಕ್ಯಾಮ್ರಾನ ಆನ್ ಮಾಡ್ಕೊಡು, ನಿಮ್ಮಿಬ್ರದ್ದು ಫೋಟೋ ತೆಗಿತೀನಿ ಅಂತ ದೇವ್ಯಾನಿ ಹೇಳಿದಾಗ ನಚ್ಚಿ ಮೊಬೈಲ್ ಅನ್ನ ಕೊಡ್ತಾನೆ. ಆಗ ದೇವ್ಯಾನಿ ಅವರಿಬ್ರದ್ದು ಕೂಡ ಫೋಟೋನ ತೆಗಿತಾರೆ. ನಂತರ 3 ಜನ ಸೇರ್ಕೊಂಡು ಸೆಲ್ಫಿಯನ್ನ ತಗೊಳ್ತಾರೆ. ಇನ್ನೊಂದ್ ಕಡೆ ಸತ್ಯ ಇದ್ರ ಬಗ್ಗೆ ಬೇಕಾದಷ್ಟು ಆಲೋಚನೆ ಮಾಡಿದ್ಮೇಲೆ ನನ್ನ ತಲೆಗೆ ಒಂದು ವಿಚಾರ ಬಂದಿದೆ, ಅದನ್ನ ಇವಾಗ ಕಾರ್ಯರೂಪಕ್ಕೆ ತರಬಹುದು ಅಂತಾನು ಅನಿಸ್ತಾ ಇದೆ ಅಂತ ಸತ್ಯ ಹೇಳ್ತಿದ್ದಾಗ ನನ್ಗೆ ದಿನಗಳು ಕಳೀತಾ ಗಂಟೆಗಳು ಕಳೀತಾ ಭೂಮಿ ಎಲ್ಲಿ ನನ್ನಿಂದ ದೂರ ಹೋಗ್ತಾ ಇದ್ದಾಳೆ ಅಂತ ನನಗ್ ಅನಿಸ್ತಾ ಇದೆ ಸತ್ಯಣ್ಣ. ಮನ್ಸಿಗೆ ಇಷ್ಟ ಆದವರು ದೂರ ಆಗ್ತಾ ಇದಾರೆ ಅಂತ ಗೊತ್ತಾದಾಗ ಮನ್ಸಿಗೆ ತುಂಬಾನೇ ಕಷ್ಟ ಆಗತ್ತೆ ಅಂತ ಅಜಿತ್ ಹೇಳ್ತಿದ್ದಾಗ ಆದ್ರೆ ಇದಕ್ಕೆ ಒಂದ್ ಪರಿಹಾರ ಕೂಡ ಇದೆ ಅಂತ ಸತ್ಯ ಅವ್ರು ಹೇಳ್ತಿದ್ದಾಗ ಏನದು ಅಂತ ಕೇಳ್ತಾರೆ. ಭೂಮಿ ನಿನ್ನಿಂದ ದೂರ ಆಗದೆ ಇರೋ ತರ ತಡಿಬಹುದು, ಆದ್ರೆ ತಾತ್ಕಾಲಿಕವಾಗಿ ಮಾತ್ರ ತಡಿಬಹುದು, ಇದನ್ನ ಖಂಡಿತ ಭೂಮಿ ಕೂಡ ಒಪ್ಕೊಳ್ತಾಳೆ ಅಂತ ವಿಷಯ ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಿದ್ದಾಗ ಹೌದಾ ಏನ್ ವಿಷಯ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ ಸತ್ಯ ವಿಷಯಗಳು ಇರೋದು 2, ಒಂದು ಈಗಾಗ್ಲೇ ನೀವಿಬ್ರು ಒಪ್ಪಂದದ ಮದುವೆನ ಆಗೋದಕ್ಕೆ ಕಾರಣ ಅಂಜು ತಾನೆ ಅಂತ ಸತ್ಯ ಹೇಳ್ತಿದ್ದಾಗ ಅಂಜು ಮದುವೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಆಗ ಸತ್ಯ ಹಾ ಇದು ನಿನ್ ಕಡೆಯಿಂದ ಆಯ್ತು, ಇನ್ನೂ ಒಂದು ಅವಳ ಕಡೆಯಿಂದ ಬರೋದಾದ್ರೆ ಭಾಗ್ಯಮ್ಮ ಜೈಲ್ನಲ್ಲಿ ಇದ್ದಾರೆ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಅವ್ರು ಬಿಡುಗಡೆ ಆಗ್ಬೇಕು ಅಂತ ತಾನೇ ಇದೇ ವಿಷಯವನ್ನ ಇಟ್ಕೊಂಡು ರೈಸ್ ಮಾಡೋದು. ಆಗ ಭೂಮಿ ಖಂಡಿತ ಇದಕ್ಕೆ ಒಪ್ಕೊಳ್ತಾಳೆ, ನಿನ್ ಜೊತೆ ಇರೋದಕ್ಕೆ ಅವಳು ಕೂಡ ಸ್ಪಂದಿಸ್ತಾಳೆ ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಿದ್ದಾಗ ನಿಜವಾಗ್ಲೂ ಒಪ್ಕೊಳ್ತಾಳ ಅಂತ ಹೇಳ್ಬಿಟ್ಟು ಅಜಿತ್ ಕೇಳಿದಾಗ ಒಪ್ಪದೇ ಇದ್ರೆ ಅಂತಾನೂ ಕೇಳ್ತಾನೆ. ಆಗ ಸತ್ಯ ಒಪ್ಪಿಲ್ಲ ಅಂತ ಅಂದ್ರೆ ಅಂತ ಹೇಳು, ನಾವ್ಯಾಕೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು, ಸಕಾರಾತ್ಮಕವಾಗಿನೇ ಯೋಚನೆ ಮಾಡೋಣ, ಖಂಡಿತವಾಗ್ಲೂ ಒಪ್ಕೊಳ್ಬಹುದು. ಅಷ್ಟಕ್ಕೂ ನೀನ್ ಹೋಗಿ ಇನ್ನೋಳ ಹತ್ರ ಮಾತಾಡೇ ಇಲ್ವಲ್ಲ, ಮಾತಾಡಿದ್ಮೇಲೆ ತಾನೇ ಈ ಮಾತುಗಳು ಬರುದು. ಈಗ ಹೇಗಿದ್ರು ಹೋಲಿ ಹಬ್ಬ ಶುಭ ದಿನ, ಹೋಗಿ ಅವಳ ಹತ್ರ ಮಾತಾಡುವಾಗ ನಿನ್ಗೆ ಚಿಂತೆ ಎಲ್ಲ ದೂರ ಆಗತ್ತೆ, ಮನ್ಸಿಗೆ ಒಂದು ಪರಿಹಾರ ಕೂಡ ಸಿಗುತ್ತೆ, ಹೋಳಿ ಹಬ್ಬದ ದಿನ ನಿಮ್ ಲೈಫ್ ಕೂಡ ಚೆನ್ನಾಗಿನೇ ಕಲರ್ಫುಲ್ ಕೂಡ ಆಗ್ಬೋದಲ್ವಾ, ಮಾತಾಡ್ ನೋಡು ಕೆಲ್ಸ ಆದ್ರೂ ಆಗ್ಬೋದು ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಿರ್ತಾನೆ. ಈ ಕಡೆ ಭೂಮಿ ಹಾಲಿನ ಒಳಗಡೆ ಇರೋ ತುಪ್ಪ, ಅಕ್ಕಿ ಒಳಗಡೆ ಇರುವ ಅನ್ನದಂತೆ ಈ ಜೀವನ, ಅನ್ನ ಮತ್ತು ತುಪ್ಪ ಕಾಣಿಸ್ಕೊಳ್ಕೋಬೇಕು ಅಂತಂದ್ರೆ ಅಕ್ಕಿಗೂ ಮತ್ತು ಹಾಲಿಗೂ ಬೆಂಕಿಯ ಶಾಖ ತಾಗ್ಲೇಬೇಕು ಲಕ್ಷ್ಮಿ ಅಕ್ಕ, ಜೀವನ ಅಂದ್ರೆ ಇದೆ, ಬೇರೆ ಏನೂ ಇಲ್ಲ ಅಂತ ಭೂಮಿ ಹೇಳ್ತಿದ್ದಾಗ ನೀನ್ ತುಂಬಾನೇ ಯೋಚನೆ ಮಾಡ್ತಾ ಇದೀಯ ಭೂಮಿ, ಬೇಡ, ನಿನ್ಗೆ ಈ ಚಿಕ್ಕ ವಯಸ್ಸು, ಈ ವಯಸ್ಸಿಗೆ ನಿನ್ಗೆ ಇಷ್ಟೊಂದು ಕೊರ್ಗು ಹತ್ಕೊಂಡ್ರೆ ನಿನ್ ಆರೋಗ್ಯ ಹಾಳಾಗುತ್ತಲ್ಲ ಭೂಮಿ, ನೀನು ಸಾಹೇಬ್ರನ್ನ ಮದುವೆ ಆಗಿದ್ದೆ ಭಾಗ್ಯಕ್ಕ ನನ್ನನ್ನ ಬಿಡ್ಸೋದಕ್ಕೆ, ಅದೇ ಆಗಿಲ್ಲ, ಇನ್ನು ಇವಾಗ ನೋಡ್ತಾ ಇದ್ರೆ 1 ವರ್ಷದ ಒಪ್ಪಂದ ಗಡುವು ಮುಗಿತಾ ಬಂತು, ಮದುವೆಯಿಂದ ಹೊರಗಡೆ ಬರ್ತೀನಿ ಅಂತ ಹೇಳ್ತಾ ಇದ್ಯಾ, ಹೀಗಾದ್ರೆ ಭಾಗ್ಯನ್ ಕಥೆ ಏನು, ಮಾತಾಡು ಭೂಮಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೇಳ್ತಿದ್ದಾಗ ಅದನ್ನು ನೋಡಿದಂತ ಸತ್ಯ ಮತ್ತೆ ಅಜಿತ್ ಇವಾಗ ನಾವು ಕೇಳೋದಕ್ಕೆ ಬಂದಂತ ಪ್ರಶ್ನೆನೂ ಅದೇ, ನೋಡೋಣ ಅವಳು ಏನ್ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಸತ್ಯ ಮತ್ತೆ ಅಜಿತ್ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಈ ಕಡೆ ಅಜಿತ್ ಸತ್ಯಣ್ಣ ಒಂದೇ ಒಂದ್ಸರಿ ಭೂಮಿ ನನ್ನ ಬಿಟ್ಟು ಹೋಗೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ರೆ ಸಾಕು, ನನ್ಗಂತೂ ಭೂಮಿ ಇಲ್ದಿರೋ ಜೀವನನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ಅಜಿತ್ ಹೇಳ್ತಾ ಇದ್ದಾಗ ಈ ಕಡೆ ಭೂಮಿ ಲಕ್ಷ್ಮಕ್ಕ ನಮ್ ಸಾಹೇಬ್ರು ಮಾತನ್ನ ಕೊಟ್ಟಿದ್ದಾರೆ, ಮಾತ್ ಕೊಟ್ರೆ ಅವ್ರು ಯಾವತ್ತೂ ಕೂಡ ತಪ್ಪೋರಲ್ಲ, 1 ವರ್ಷದಲ್ಲಿ ನಾನು ಸಾಹೇಬ್ರನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ಸಾಹೇಬ್ರು 1 ಸರಿ ಮಾತನ್ನ ಕೊಟ್ರೆ ಆ ಮಾತು ತಾಯಿ ಸಮಾನ, ಅವ್ರು ಯಾವತ್ತೂ ಕೂಡ ಅದನ್ನ ಮೀರೋದಿಲ್ಲ, ನನಗಂತೂ ನಂಬಿಕೆ ಇದೆ, ಸಾಹೇಬ್ರು ಖಂಡಿತವಾಗ್ಲೂ ನನ್ನ ತಾಯಿನ ಬಿಡಿಸ್ತಾರೆ ಅಂತ ಭೂಮಿ ಹೇಳ್ತಿದ್ದಾಗ ಸಾಹೇಬ್ರ ಮೇಲೆ ನಿನ್ಗೆ ನಂಬಿಕೆ ಗೌರವ ಎಲ್ಲ ಇದೆ ಅಲ್ವಾ ಅಂತ ಲಕ್ಷ್ಮಿ ಕೇಳ್ತಿದ್ದಾಗ ತುಂಬಾನೇ ಇದೆ ಲಕ್ಷ್ಮಕ್ಕ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾರೆ. ಆಗ ಲಕ್ಷ್ಮಿ ಮತ್ತೆ ಯಾಕೆ ಅವಸರ ಭೂಮಿ, ನಿನ್ಗೆ ಸಾಹೇಬ್ರಿಂದ ದೂರ ಬರೋದಕ್ಕೆ ಭಾಗ್ಯಕ್ಕನ್ನ ಬಿಡಿಸುವವರೆಗೂ ನೀನ್ ಇಲ್ಲೇ ಇರ್ಬೋದಲ್ವಾ ಅಂತ ಲಕ್ಷ್ಮಿ ಕೇಳ್ತಿದ್ದಾಗ ಒಪ್ಪಂದದ ಗಡಿ ಮುಗಿದ್ಮೇಲೂ ಕೂಡ ನಾನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಯಾವ ಕಾರಣನೂ ಇಲ್ಲ, ಇನ್ನು ಒಂದೇ 1 ವಾರ ಅಕ್ಕ, ನಮ್ಮ ಒಪ್ಪಂದದ ಗಡುವು ಮುಗಿದ್ಮೇಲೆ ಆಮೇಲೆ ನಾನು ನಮ್ ಸಾಹೇಬ್ರಿಂದ ದೂರ ಹೊರಟು ಹೋಗ್ತೀನಿ ಅಂತ ಭೂಮಿ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದಾಗ ಈ ಮಾತನ್ನ ಮಾತ್ರ ಅಜಿತ್ ಕೇಳಿಸ್ಕೊಂಡು ಕುಸ್ದೇ ಹೋಗ್ಬಿಡ್ತಾರೆ. ಸತ್ಯಣ್ಣ ಜೀವನದಲ್ಲಿ ಕಣ್ಣೀರ್ ಬಂದ್ರೆ ಬದುಕ್ ಬಿಡ್ಬೋದಾದ್ರೆ ಪ್ರೀತಿನೇ ಇಲ್ಲ ಅಂತ ಅಂದ್ರೆ ಹೇಗ್ ಬದುಕೋದು ಸತ್ಯಣ್ಣ ಅಂತ ಅಜಿತ್ ಹೇಳ್ತಿದ್ದಾಗ
ಇನ್ನು ಈ ಕಡೆ ಲಕ್ಷ್ಮಿ ಅಳ್ಬೇಡ ಭೂಮಿ ಅಂತ ಹೇಳ್ತಿದ್ದಾಗ ಲಕ್ಷ್ಮಕ್ಕ ನನ್ಗೆ ಎಷ್ಟು ಸಂಕಟ ಆಗ್ತಾ ಇದೆ ಗೊತ್ತಾ, ನಮ್ ಸಾಹೇಬ್ರನ್ನ ಬಿಟ್ಟು ಬರೋದಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ಸಾಹೇಬ್ರನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ಸಾಹೇಬ್ರು ಯಾಕೆ ನನ್ನನ್ನ ಪ್ರೀತಿಸ್ತಾ ಇಲ್ಲ? ಈ 1 ವರ್ಷದಲ್ಲಿ ಅವ್ರ ಜೊತೆಲೇ ಇದ್ದೀನಿ, ನನ್ ಮನ್ಸಲ್ಲಿ ಇರೋದು ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಕ್ಕ ಅಂತ ಭೂಮಿ ನೊಂದ್ಕೊಂಡು ಹೇಳ್ತಾ ಇದ್ದಾಗ ಈ ಮಾತು ಮಾತ್ರ ಅಜಿತ್ ಮತ್ತೆ ಸತ್ಯಂಗೆ ಕೇಳೋದೇ ಇಲ್ಲ. ನಂತರ ಮನೆಯವರೆಲ್ಲೂ ತುಂಬಾನೇ ಖುಷಿಯಿಂದ ಕುಣಿತಾ ಇರ್ತಾರೆ. ಆಗ ಭೂಮಿ ಮಾತ್ರ ಬೇಜಾರಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಭೂಮಿಗೆ ಬಾಯಾರಿಕೆ ಆಗಿ ಹೋಗ್ತಾ ಇದ್ದಾಗ ಅದನ್ನ ಅಶ್ವಿನಿ ಗಮನಿಸ್ತಾಳೆ. ಭೂಮಿ ತಲೆ ಸುತ್ತು ಬರ್ತಾ ಇರತ್ತೆ. ಇನ್ನೇನು ಬಿದ್ದೋಗ್ಬೇಕು ಅನ್ನೋಷ್ಟ್ರಲ್ಲೇನೆ ಭೂಮಿ ಏನಾಯ್ತು ಭೂಮಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಕೇಳ್ತಿದ್ದಾಗ ತುಂಬಾನೇ ಬಿಸ್ಲಲ್ವಾ ತಲೆ ಸುದ್ದಾಗ ಆಯ್ತು ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗ ಅಶ್ವಿನಿ ಅಯ್ಯೋ ಕೂತ್ಕೋ, ನೀನ್ ಇಲ್ಲೇ ಕೂತ್ಕೊಂಡಿರು, ನಾನು ಹೋಗ್ಬಿಟ್ಟು ಸ್ವಲ್ಪ ನೀರನ್ನ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ದಾಗ ಬೇಡ ನಾನೇ ಹೋಗಿ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಿದ್ದಾಗ ಅಶ್ವಿನಿ ಅಯ್ಯೋ ಪರವಾಗಿಲ್ಲ ಭೂಮಿ, ತಲೆ ಸುತ್ತು ಅಂತ ಹೇಳ್ತಾ ಇದ್ದೆ, ನಾನೇ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ನೀರ್ ತರೋದಕ್ಕೆ ಅಲ್ಲಿ ಬಂದಾಗ ಅಲ್ಲಿ ರಾಮರಸವನ್ನ ನೋಡ್ಬಿಟ್ಟು ಇದು ಒಳ್ಳೆ ಚಾನ್ಸು, ಈ ರಾಮರಸವನ್ನ ಭೂಮಿ ಏನಾದ್ರೂ ಕುಡಿದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬಿಟ್ಟು ರಾಮರಸನ ತಗೊಂಡು ಭೂಮಿ ನೀನ್ ಏನ್ ಕೇಳ್ದೆ ಅಲ್ವಾ, ನಾನ್ ಮಜ್ಜಿಗೆನೆ ತಗೊಂಡ್ಬಂದಿದ್ದೀನಿ ಕುಡಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಿದ್ದಾಗ ಥ್ಯಾಂಕ್ ಯು ಮನಸ್ವಿನಿ ಅಂತ ಹೇಳಿ ಭೂಮಿ ಹೇಳ್ತಿದ್ರೆ ಪರವಾಗಿಲ್ಲ ಭೂಮಿ ಕುಡಿ ಅಂತ ಹೇಳಿ ಅಶ್ವಿನಿ ಭೂಮಿಗೆ ಆ ಮಜ್ಜಿಗೆಯನ್ನ ಕುಡಿಸಿದಾಗ ಇದೇನಿದು ಇಷ್ಟೊಂದು ಹುಳಿ ಇದೆ ಅಂತ ಕೇಳ್ತಿದ್ದಾಗ ಅಶ್ವಿನಿ ಬಿಸ್ಲಲ್ವಾ ಭೂಮಿ ಅದಕ್ಕೆ ಆತರ ಆಗಿರ್ಬೇಕು, ಏನೂ ತೊಂದರೆ ಇಲ್ಲ ಕುಡಿ ಅಂತ ಹೇಳಿ ಕುಡಿಸ್ತಾರೆ. ಈ ಕಡೆ ಸತ್ಯ ಅಜಿತ್ ಭೂಮಿ ನಿನ್ ಜೊತೆ ಇದ್ದಾಳೇನೋ, ಅವಾಗ್ಲಿಂದ ಹುಡುಕ್ತಾ ಇದೀವಿ ಮಾರಾಯ, ಹೌದಾ ನಿನ್ ಜೊತೆ ಇಲ್ವಾ, ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ವಲ್ಲ, ಸರಿ ಅವಳು ಎಲ್ಲಿದ್ದಾಳೆ ಅಂತ ನೋಡು, ನಾನ್ ಕೂಡ ನೋಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಫೋನ್ ಮಾಡಿ ಅಜಿತ್ಗೆ ಹೇಳ್ತಾರೆ. ಇನ್ನು ರಾಮರಸವನ್ನ ಭೂಮಿ ಕುಡಿದು ಫುಲ್ ಟೈಟ್ ಆಗೋಗಿರ್ತಾಳೆ. ಆಗ ಜೊತೆಯಲ್ಲೇನೆ ಅಲ್ಲಿಗೆ ಅಜಿತ್ ಕೂಡ ಬರ್ತಾರೆ. ಹಾಗೇನೆ ಭೂಮಿ ಫುಲ್ ನಶೆಯಲ್ಲಿ ಗುಡುಬುತ ಏನು ನೀನ್ ನಮ್ ಸಾಹೇಬ್ರ ತರನೇ ಇದೆಯಲ್ಲ ಅಂತ ಭೂಮಿ ಕೇಳ್ತಿದ್ದಾಗ ನಾನು ನಿನ್ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಆಗ ಭೂಮಿ ನೀನ್ ನನ್ನ ಸಾಹೇಬ್ರ, ಗಡ್ಡ ಮೀಸೆ ಇದೆ, ಕೂದಲು ಬಟ್ಟೆ ಬೇರೆ ಹಾಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಗುಡುಗ್ಭೂತ ಅಂತ ಹೇಳ್ಬಿಟ್ಟು ಭೂಮಿ ನಶೆಯಿಂದ ಹೇಳ್ತಿದ್ದಾಗ ಇಡೀ ನಂದಿ ಬೆಟ್ಟನ ಹುಡುಕ್ತಾ ಇದೀನಿ, ನೀನ್ ನೋಡಿದ್ರೆ ಇಲ್ಲಿ ಬಂದ್ ಕೂತ್ಕೊಂಡಿದ್ಯಾ, ಒಬ್ಳೆ ಇಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಹೇಳಿ ಅಜಿತ್ ಕೇಳ್ತಾ ಇದ್ದಾಗ ಒಬ್ಳೆ ಎಲ್ಲಿದ್ದೀನಿ ನಾನು, ಹಲೋ ಗುಡ್ಡರ್ಭೂತ ನನ್ ಜೊತೆಲಿ ನಾನೇ ಇಲ್ವಾ, ಕಾಣಿಸ್ತಾ ಇಲ್ವಾ ನಿನ್ಗೆ ಅಂತ ಹೇಳ್ಬಿಟ್ಟು ಭೂಮಿ ತೂರಾಡ್ತಾ ಹೇಳ್ತಿದ್ದಾಗ ಅಜಿತ್ ಸರಿ ಎಲ್ರು ಕಾಯ್ತಾ ಇದಾರೆ ಬಾ ಹೋಗೋಣ ಅಂತ ಹೇಳ್ತಿದ್ದಾಗ ಏಯ್ ಕೂತ್ಕೊಳ್ಳೋ, ಏನ್ ಗುರಾಯಿಸ್ತಾ ಇದೀಯಾ, ಹೊಡಿತಾರೆ ಗುರಸ್ತಾರೆ ಭಯ ಏನು ಅಂತ ಹೇಳ್ಬಿಟ್ಟು ಏನೇನೇನೋ ಮಾತಾಡ್ತಾ ಇರ್ತಾರೆ. ನಂತರ ಅಜಿತ್ ಭೂಮಿ ಏನಾಗಿದೆ ನಿನ್ಗೆ, ನಾನೇ ನಿನ್ ಸಾಹೇಬ್ರು ಅಂತ ಹೇಳ್ತಿದ್ದಾಗ ಏನಂದೆ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾರೆ. ಆಗ ಅಜಿತ್ ನಾನೇ ನಿನ್ ಸಾಹೇಬ್ರು ಅಂತ ಹೇಳ್ತಿದ್ದಾಗ ನೋ ವೇ ಚಾನ್ಸೇ ಇಲ್ಲ ಅಂತ ಭೂಮಿ ಹೇಳ್ತಿರ್ತಾರೆ. ಇವಾಗ ನಾನ್ ನಂಬಿಸ್ಬೇಕು ಅಂತಂದ್ರೆ ಹೋಗಿ ನಾನೇನ್ ಪೊಲೀಸ್ ಬಟ್ಟೆನ್ ಹಾಕೊಂಡ್ಬರ್ಬೇಕಾ ಹೇಗೆ ಅಂತ ಹೇಳ್ಬಿಟ್ಟು ಅಜಿತ್ ಕೇಳ್ತಿದ್ದಾಗ ನೀವೇ ನನ್ ಸಾಹೇಬ್ರು ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ದಾಗ ಆಗ ಅಜಿತ್ ಹೌದು ನಾನೇ ನಿನ್ ಸಾಹೇಬ್ರು, ಎದ್ದು ಬಾ ಸುಮ್ನೆ ಅಂತ ಹೇಳ್ಬಿಟ್ಟು ಭೂಮಿಗೆ ಅಜಿತ್ ಹೇಳ್ತಿದ್ದಾಗ ಆಗ ಭೂಮಿ ಐ ಲವ್ ಯು ಸಾಹೇಬ್ರೇ ಅಂತ ಹೇಳ್ಬಿಟ್ಟು ಅಜಿತ್ಗೆ ಹೇಳ್ದಾಗ ಅಜಿತ್ ಈ ಮಾತನ್ನ ಕೇಳಿ ಶಾಕ್ ಇಂದ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಶುಭ ದಿನ. ಧನ್ಯವಾದಗಳು.